ನಮಸ್ತೆ. ಇವತ್ತು ಬೆಳಿಗ್ಗೆ ಟಿಫನ್‌ಗೆ ದೋಸೆ ಮಾಡೋಣ ಅಂತ ಬ್ಯಾಟರ್ ಎಲ್ಲ ರೆಡಿ ಮಾಡಿದ್ದೆ. ಭಾನುವಾರ ನಾವು ನಾನ್ ವೆಜ್ ಮಾಡಿರಲಿಲ್ಲ. ಹಾಗಾಗಿ ಮನೆಯವರು ಇವತ್ತು ಮಟನ್ನು ಮತ್ತು ಚಿಕನ್ ಎರಡೂ ತೊಗೊಂಡು ಬಂದಿದ್ರು. ಸರಿ ಮಧ್ಯಾಹ್ನಕ್ಕೆ ಮಟನ್ ಸಾರು ಮಾಡ್ಕೊಂಡು ಬೆಳಿಗ್ಗೆ ದೋಸೆಗೆ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಇವತ್ತು ಗ್ರೇವಿ ಪಾವನಿನೇ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಒಂದು ಪ್ಯಾನ್‌ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಳೆ. ಆಮೇಲೆ 5ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾಗ ಟೊಮೊಟೊನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದಾಳೆ. ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದಾಳೆ ಅಂದರೆ ಬೇಗ ಫ್ರೈ ಆಗಲಿ ಅಂತ ಹೇಳಿ. ಸೊ ಉಪ್ಪು ಹಾಕುವಾಗ ಅವಳು ನನಗೆ ಹೇಳ್ಕೊಡ್ತಾ ಇದ್ಲು, ಅಮ್ಮ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು. ನಾನು ಅವಾಗ ಹೇಳಿದೆ, ಈ ಟಿಪ್ ಹೇಳ್ಕೊಟ್ಟಿರೋದೇ ನಾನು ನಿನಗೆ ಅಂದ್ಬಿಟ್ಟು. ಇನ್ನು ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಚಿಕನ್ ಹಾಕ್ಬಿಟ್ಟು ಚಿಕನ್ಗೂ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದನ್ನು ನಾವು ಬೇಯಲಿಕ್ಕೆ ಅಂತ ಹೇಳಿ ಬಿಡಬೇಕಾಗತ್ತೆ. ಸೊ ಇವಾಗ ಅದು ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ಚಿಕನ್ನು. ಈ ಟೈಮಲ್ಲಿ ಅವಳು ಡ್ರೈ ಸ್ಪೈಸಸ್ ಹಾಕ್ತಿದ್ದಾಳೆ. ಅಂದರೆ ಧನಿಯಾ ಪುಡಿ, ಗರಂ ಮಸಾಲ, ಹಾಗೇನೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು. ಸೊ ಖಾರ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ನಾವು ಎಷ್ಟು ತಿಂತೀವೋ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದು ಖಾರ ಎಲ್ಲಾನು ಚಿಕನ್ಗೆ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಅವಳು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ಲು. ಸೊ ಅಷ್ಟೊತ್ತಿಗೆ ನಾನು ಮಟನ್ ಸಾರು ಏನು ಇಟ್ಟಿದ್ನಲ್ವ ಆಗಿತ್ತು, ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಮುದ್ದೆಗೆಲ್ಲಾನು ರೆಡಿ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಚಿಕನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಸ್ವಲ್ಪ ಫ್ರೈ ಆಗಿತ್ತು. ಈ ಟೈಮಲ್ಲಿ ಅವಳು ನೀರನ್ನು ಹಾಕಿದ್ಲು. ಅಂದರೆ ಕನ್ಸಿಸ್ಟೆನ್ಸಿ ಗ್ರೇವಿ ಥರ ಬೇಕಾಗಿತ್ತಲ್ವ. ಸೊ ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ. ಇವಾಗ ಸುಮಾರು ಒಂದು 10ರಿಂದ 15 ನಿಮಿಷ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀವಿ ಅಂತಂದರೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ನಿಜ ಹೇಳಬೇಕು ಅಂದರೆ ನಮ್ಮ ಪಾವನಿ ನನಗಿಂತ ಚೆನ್ನಾಗಿ ಚಿಕನ್ ಐಟಮ್ಸ್ನ ಮಾಡ್ತಾಳೆ. ಅವಳಿಗೆ ಗ್ರೇವೀಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಹೊಸ್ದಾಗಿ ಏನಾದರೂ ಒಂದೊಂದು ಟ್ರೈ ಮಾಡ್ತಿರ್ತಾಳೆ. ಅಂದರೆ ಕೆಲವೊಂದೆಲ್ಲ ಟಿಪ್ಸ್ ನನ್ನ ಕೇಳ್ಬಿಟ್ಟು ಮಾಡ್ತಾಳೆ.